ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತರಾವರಿ ತಿಂಡಿಗಳು. ಸೊ ಇವತ್ತು ನಾನು ನಿಮಗೆ ಧಾಬಾ ಸ್ಟೈಲ್ ಪನ್ನೀರ್ ಮಸಾಲ ತೋರಿಸ್ತಾ ಇದ್ದೀನಿ. ಫಸ್ಟು ಈ ಥರ ಪನ್ನೀರು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಮ್ಯಾರಿನೇಟ್ ಮಾಡೋಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ 1 ಟೀ ಸ್ಪೂನು, ಗರಂ ಮಸಾಲ 1 ಟೀ ಸ್ಪೂನು, ಅರಿಶಿನ ಅರ್ಧ ಟೀ ಸ್ಪೂನು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಸೊ ಈಗ ಇದಿಷ್ಟು ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಸೊ ಇವಾಗ ನೀಟಾಗಿ ಕಲಿಸ್ಕೊಳ್ಳೋಣ. ಇದು ತುಂಬ ಕೈ ಆಡಬಾರ್ದು, ತುಂಬ ಕೈ ಆಡಿದ್ರೆ ಮತ್ತು ಪನ್ನೀರ್ ಪುಡಿ ಆಗೋಗುತ್ತೆ. ಈಗ ಮ್ಯಾರಿನೇಷನ್ ರೆಡಿ ಇದೆ. ಈಗ ಇದನ್ನು 20 ಮಿನಿಟ್ಸ್ ಬಿಡೋಣ. ಈಗ ಮ್ಯಾರಿನೇಟ್ ಮಾಡಿರೋ ಪನ್ನೀರ್ನ ಪ್ಯಾನಿಗೆ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಚೆನ್ನಾಗಿ ಕಾದಿದೆ. ಈಗ ಇದಕ್ಕೆ ಮ್ಯಾರಿನೇಟ್ ಮಾಡಿರೋಂಥ ಪನ್ನೀರ್ ಹಾಕೊಳ್ಳೋಣ. ತುಂಬ ರೋಸ್ಟ್ ಮಾಡೋದೇನು ಬೇಡ, ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು. ಈಗ ಇದು ಫ್ರೈ ಆಗಿದೆ. ಈಗ ಇದನ್ನು ಫ್ಲೇಮ್ ಆಫ್ ಮಾಡ್ತೀನಿ. ಈಗ ಪನ್ನೀರ್ ಮಸಾಲಾಗೆ ಇದನ್ನು ಮಸಾಲೆ ಪೌಡರ್ ಮಾಡ್ಕೋಬೇಕು. ಸೊ ಪೌಡರ್ ಮಾಡ್ಕೊಳ್ಳೋಕ್ಕೆ ಕಾಳು ಮೆಣಸು ಸ್ವಲ್ಪ, ಧನಿಯಾ 1 ಟೀ ಸ್ಪೂನು, ಸೋಂಪು 1 ಟೀ ಸ್ಪೂನು, ಚಕ್ಕೆ ಒಂದಿಷ್ಟೇ 2 ಪೀಸ್ ಅಷ್ಟು ತೊಗೊಂಡಿದ್ದೀನಿ, ಮತ್ತು ಏಲಕ್ಕಿ 2, ಲವಂಗ 2, ಜೀರಿಗೆ 1 ಟೀ ಸ್ಪೂನು. ಸೊ ಇದನ್ನು ಇವಾಗ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಈಗ ಪ್ಯಾನಿಗೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ. ಸೊ ನಿಮಗಿದು ಅರೋಮಾ ಬರುತ್ತೆ. ಅರೋಮಾ ಬಂದಮೇಲೆ ಗೊತ್ತಾಗುತ್ತೆ ನಿಮ್ಗೆ ಇದಾಗಿದೆ ಅನ್ನೋದು. ತುಂಬ ಕೆಂಪು ಮಾಡ್ಕೊಳಕ್ಕೆ ಹೋಗಬೇಡಿ. ಈಗ ಆಗಿದೆ, ಇದು ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೊಳ್ಳೋಣ ಇದನ್ನು. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಈ ಥರ ರಫಾಗಿ ಪೌಡರ್ ಮಾಡ್ಕೊಳ್ಳಿ ಮಸಾಲದು. ಈಗ ಪನ್ನೀರ್ ಮಸಾಲ ಮಾಡೋಕ್ಕೆ ಗ್ರೇವಿ ಮಾಡಬೇಕು. ಸೊ ಆ ಗ್ರೇವಿಗೆ ಬೇಕಾಗಿರೋ ಅಂತಹ ಸಾಮಗ್ರಿಗಳು: 2 ಮೀಡಿಯಮ್ ಸೈಜ್ ಟೊಮೆಟೊ ಸಣ್ಣದಾಗಿ ಹೆಚ್ಕೊಂಡಿರೋ ಅಂಥದ್ದು, 2 ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿರೋ ಅಂಥದ್ದು, ಮತ್ತು ಅರ್ಧ ಕಪ್ಪು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಪಲಾವ್ ಎಲೆ, ಮತ್ತು ಆಗಲೇ ನಾವು ಮಸಾಲೆ ಪೌಡರ್ ಮಾಡ್ಕೊಂಡಿದ್ದೀವಲ್ಲ, ಸೊ ಇದು ಪೌಡರು. ಈಗ ಗ್ರೇವಿ ಮಾಡ್ಕೊಳ್ಳೋಕ್ಕೆ ಪ್ಯಾನ್ ಇಟ್ಟಿದ್ದೀನಿ. ಸೊ ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಎಣ್ಣೆ, ಈಗ ಎಣ್ಣೆ ಕಾದಿದೆ. ಈಗ ಎಣ್ಣೆಗೆ ಇವಾಗ ಫಸ್ಟು ಪಲಾವ್ ಎಲೆ ಹಾಕ್ಕೊಳ್ಳೋಣ 2. ಈಗ ಇದಕ್ಕೆ ಸ್ವಲ್ಪ ಸೋಂಪು, ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಮಗೆ ಸೋಂಪು ಕರಿಗೆ. ಸ್ವಲ್ಪ ಅರೋಮಾ ಬರಬೇಕು ಬೇಲಿದ್ದು ಪಲಾವ್ ಎಲೆದು. ಸ್ವಲ್ಪ ಅರೋಮಾ ಬಂದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ ನಾವು. ಈಗ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ಈಗ ಇದ್ರ ಜೊತೆಗೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಚೆನ್ನಾಗಿ
ರೋಸ್ಟ್ ಆಗಬೇಕು, ಒಳ್ಳೆ ಗೋಲ್ಡನ್ ಬ್ರೌನ್ ಬರುತ್ತೆ. ಈಗ ಈರುಳ್ಳಿ ಫ್ರೈ ಆಗಿದೆ, ಗೋಲ್ಡನ್ ಕಲರ್ ಬಂದಿದೆ. ಈಗ ಟೊಮೆಟೊ ಹಾಕೊಳ್ಳೋಣ. ಈಗ ಇದು ಸಾಫ್ಟ್ ಆಗಬೇಕು. ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಿ ಜ್ಯೂಸಿ ಆಗುತ್ತೆ, ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ. ಈಗ 1-2 ನಿಮಿಷ ಮುಚ್ಚೋಣ, ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ. ಈಗ ತೆಗೆಯೋಣ ಲಿಡ್ಡು. ಈಗ ನೀಟಾಗಿ ಫ್ರೈ ಮಾಡೋಣ, ಇನ್ನೊಂದ್ಸರಿ ಫ್ರೈ ಆಗೋಣ. ನೋಡಿ, ಈಗ ಆಯಿಲ್ ಸಪ್ರೇಟ್ ಆಗೋಕ್ಕೆ ಶುರುವಾಗಿದೆ. ಇವಾಗ ಇದು. ಈಗ ಇದಕ್ಕೆ ಮಸಾಲೆ ಐಟಮ್ ಹಾಕೊಳ್ಳೋಣ. ಪೌಡರ್ ಮಾಡಿರೋ ಅಂಥದ್ದು ಮಸಾಲ, ಆಗಲೇ ನಾವು ಪೌಡರ್ ಮಾಡ್ಕೊಂಡಿದ್ದು ಮಸಾಲ ಹಾಕೊಳ್ಳೋಣ. ಒಂದು ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಒಳ್ಳೆ ಅರೋಮಾ ಬರ್ತಾ ಇದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಇದನ್ನು ಚಪಾತಿ ಜೊತೆ, ರೈಸ್ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಈಗ ಇದಕ್ಕೆ ಅರ್ಧ ಕಪ್ ಮೊಸರು ಹಾಕೊಳ್ಳೋಣ. ಈಗ ಅರ್ಧ ಕಪ್ ನೀರು ಹಾಕೊಳ್ಳೋಣ ಅದಕ್ಕೆ. ಈಗ ಇದು ಸ್ವಲ್ಪ ಬಾಯ್ಲ್ ಆಗಲಿ. ಈಗ ಒಂದು 2 ಮಿನಿಟ್ಸ್ ಲಿಡ್ ಮುಚ್ಚೋಣ. ಓಪನ್ ಮಾಡೋಣ. ಈಗ ಆಗಿದೆ ನೋಡಿ, ಆಯಿಲ್ ಎಲ್ಲ ಸಪ್ರೇಟ್ ಆಗಿದೆ. ಈಗ ಇದಕ್ಕೆ ನಾವು ಆಗಲೇ ಫ್ರೈ ಮಾಡ್ಕೊಂಡ್ವಲ್ಲ ಪನ್ನೀರು, ಸೊ ಆ ಪನ್ನೀರನ್ನ ಹಾಕೊಳ್ಳೋಣ. ಪನ್ನೀರ್ ಸಾಫ್ಟ್ ಆಗಿದೆ ಆ್ಯಕ್ಚುಲಿ ಇದು. ಸೊ ಸಾಫ್ಟಾಗೇ ನಾವು ಹ್ಯಾಂಡ್ಲ್ ಮಾಡಬೇಕು, ಇಲ್ಲ ಅಂದರೆ ಅದು ಮುರಿದೋಗುತ್ತೆ. ಈಗ ಇದಕ್ಕೆ ಕಸೂರಿ ಮೇಥಿ ಹಾಕೊಳ್ಳೋಣ. ಒಳ್ಳೆ ಅರೋಮಾ ಬರ್ತಾ ಇದೆ. ಸೊ ಈಗ ಇದು ಪನ್ನೀರ್ ಹಾಕಿರೋದ್ರಿಂದ 1-2 ನಿಮಿಷ ಬಾಯ್ಲ್ ಮಾಡ್ಕೊಳ್ಳೋಣ. ಸೊ 2 ನಿಮಿಷ ಆದರೆ ನಮ್ಮ ಕರಿ ಕಂಪ್ಲೀಟ್ ಆಗುತ್ತೆ. ಈಗ ಗ್ರೇವಿ ರೆಡಿ ಆಗಿದೆ, ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ. ಈಗ ಸರ್ವ್ ಮಾಡ್ಕೊಳ್ಳೋಣ ಚಪಾತಿಗೆ. ಇದು ಚಪಾತಿಗೆ, ರೈಸ್ಗೆ ಕೂಡ ಚೆನ್ನಾಗಿರುತ್ತೆ. ರೈಸ್ಗೂ ಕೂಡ ತೊಗೋಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈಗ ನಾನು ಇದನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ. ಸಖತ್ತಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.